ನನ್ನ ಹೆಸರು ಚಂದ್ರು. ನನ್ನೊಂದು ಹುಡುಗಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಒಂದು ಲವ್ ಮಾಡಿದೆ. ಅವಳು ನನ್ನ ಅದೇ ಥರ ಪ್ರೀತಿದ್ಲು. ಇವಾಗ ನನಗೆ ಮೋಸ ಮಾಡಿಬಿಟ್ಟು ಹೋದ್ಲು. ಅದಕ್ಕೆ ಕಾರಣ ನಾನೊಬ್ಬ ಬಡವ. ನನಗಿಂತ ಶ್ರೀಮಂತನಾಗಿರೋ ಹುಡುಗ ಸಿಗ್ತಾ ನನ್ನ ಮದುವೆ ಮಾಡಿಕೊಂಡು ಫಾರಿನ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾಳು. ಅವಳಿಲ್ದೆ ನಾನು ಬದುಕೋಕ್ಕಾಗಲ್ಲ. ಪಾಯ್ಸನ್ ಕುಡಿದೆ, ಅಪ್ಪ ಅಮ್ಮ ಕಾಪಾಡಿದ್ರು. ಬೈಕ್ ತಗೊಂಡೋಗಿ ಲಾರಿ ಡಿಕ್ಕಿ ಹೊಡೆದೆ, ಸಂಬಂಧಿಕರು ಕಾಪಾಡಿದ್ರು. ಅದಕ್ಕೆ ಯಾರಿಗೂ ಗೊತ್ತಿಲ್ಲದೆ ಈ ಕನಕಪುರ ಬೆಟ್ಟಕ್ಕೆ ಸಾಯೋಕ್ಕೆ ಬಂದಿದ್ದೀನಿ. ಚಂದ್ರು, 1 ನಿಮಿಷ. ಭವಾನಿ, ಹತ್ರ ಬರಬೇಡ. ಬನ್ನಿ, ನಾ ಇಲ್ಲಿಂದ ಕೆಳಗೆ ಬರ್ತೀನಿ. ಲೋ, ನಾ ಹೇಳೋದು ಕೇಳು. 1 ನಿಮಿಷ ಹತ್ರ ಬರಬೇಡ, ಪ್ಲೀಸ್ ಬರಬೇಡ. ಲೋ, ಸಾಯ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ನಮ್ಮ ಜೊತೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊಗೆ ಹಾಕಿಸ್ಕೋ. ನೋ, ನಾನು ಸಾಯೋದನ್ನ ತಡೆಯೋಕ್ಕೆ ನಿಮ್ಮಿಂದ ಅಲ್ಲ, ಯಾವ ಶಕ್ತಿಯಿಂದನೂ ಸಾಧ್ಯ ಅಲ್ಲ. ಲೋ, 1 ನಿಮಿಷ ಇದನ್ನ ನೋಡ್ಬಿಟ್ಟು ಹೋಗೋ. ರಿಂಗ 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 ರೇ ರಿಂಗ 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 ರೇ. ಚಂದ್ರು, ಮೈಂಡ್ ವಾಶ್ ಮಾಡ್ತಿದ್ದಾರೆ. ಸರೆಂಡ್ ಆಗ್ಬೇಡ ಕಣೋ. ಭವಾನಿ, 1 ಅವರ್ ಆದ್ಮೇಲೆ ನನ್ನ ಸಾಯಕ್ಕೆ ಬಿಡ್ತೀರಾ ತಾನೆ? Definitely. ಚಂದ್ರು, ಇವನು ರಾಕೇಶ್. ಹಾಯ್. ಶುಭೋದಯ ಶುಭೋದಯ ಶುಭೋದಯ. ಇವನು ಶರಣ್. ಹಾಯ್ ಚಂದ್ರಕಾಂತ್. ಹೇ, ಯಾರೇ ಇವ್ರುಗಳು? ಇವ್ರ ಕ್ಯಾರೆಕ್ಟರ್ ನೋಡಿದ್ರೆ ಭಯ ಆಗುತ್ತೆ. ನನ್ನ ಯಾವ್ದಾದ್ರು ಸಮಸ್ಯೆ ತಗ್ಲಾಕ್ಬಿಡ್ತಾರೇನೋ ಅಂತ. ನೀನನ್ನು ಯಾರು ಇಲ್ಲಿ ಸಮಸ್ಯೆಲಿ ತಗ್ಲಾಕ್ಸಲ್ಲ. ಡ್ರಿಂಕ್ಸ್ ಹಾಕು. ಭವಾನಿ, 1 ಅವರ್ ಆದ್ಮೇಲೆ ನನ್ನ ಸಾಯಕ್ಕೆ ಬಿಡ್ತೀರಾ ತಾನೆ? ಖಂಡಿತ ಬಿಡ್ತೀನಪ್ಪ. ಹೇಯ್, ಯಾರೇ ಇವ್ರುಗಳೆಲ್ಲ? ಚೀಯರ್ಸ್ ಹೇಳಕ್ಕೂ ಮುಂಚೆನೆ ಕುಡ್ಬಿಟ್ಟಿದ್ದಾರೆ. ಫಸ್ಟ್ ರೌಂಡ್ ಅವರೆಲ್ಲ ಸುಕ್ಕಾನೇ ಹೊಡೆಯೋದು. ನೀನೇನ್ ಗಾಬರಿ ಆಗ್ಬೇಡ. ಬಾಸ್, ನಮ್ಗಿಂತ ಮುಂಚೆನೆ ಫಸ್ಟ್ ರೌಂಡ್ ಕುಡಿದು ಸೆಕೆಂಡ್ ರೌಂಡ್ ಗ್ಲಾಸ್ ಅಲ್ಲಿ ಹಾಕ್ಬಿಟ್ಟಿದ್ರಲ್ಲ ಬಾಸ್. ಕೂಲ್ ಕೂಲ್. ಸರಿ, ಅವ್ರಿಗೂ ಹಾಕು. Cheers! ಸೇದಿ ಬಾಸ್. ಸೇದಿ ಬಾಸ್. ಸರಿ ಕಣೋ, ನಿನ್ ಪ್ರೇಮ ಲೋಕದ ಲವ್ ಸ್ಟೋರಿನ ಹೇಳು. ಬಾಸ್, ನೀವು ಅಳ್ಬೇಡಿ ಬಾಸ್. ನೀವು ಹತ್ರ ನಂಗೂ ಅಳು ಬರುತ್ತೆ. ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲೂ ನೀರು ಬರುತ್ತೆ. ಅಳ್ಬೇಡಿ ಬಾಸ್, ಅಳ್ಬೇಡ. ಹೋಗಿ ಸುಮ್ಮನೆ ಕೂತ್ಕೊಳ್ಳಿ ಬಾಸ್. ಭವಾನಿ, ಫಸ್ಟ್ ಅವಳನ್ನು ಒಂದು ಗೌರ್ಮೆಂಟ್ ಬಸ್ನಲ್ಲಿ ನೋಡಿದೆ. ಏನ್ ಬ್ಯೂಟಿ! ಅಬ್ಬಬ್ಬಬ್ಬಬ್ಬಬ್ಬ, ಆ ದೇವತೆನೇ ನನ್ನ ಕಣ್ಮುಂದೆ ಬಂದು ನಿಂತಂಗಾಯ್ತು. ಈಗಲೂ ಕೂಡ ಅವಳ ಬ್ಯೂಟಿ ನನ್ನ ಕಣ್ಣೊಳಗಡೆ. ಯಾಕೋ ಅಳ್ತಾ ಇದ್ಯಾ? ನೀವು ಹೇಳಿ ಬಾಸ್. ಭವಾನಿ, 3 ತಿಂಗಳು ಅವಳಿಗೋಸ್ಕರ ಬಸ್ ಸ್ಟಾಪ್ನಲ್ಲಿ 2 ಹೊತ್ತು ಕಾಯ್ತಾ ಇದ್ದೆ. ಅವಳು ನನ್ನ ನೋಡಿ ನಗ್ತಾ ಹೋಗಿ ಬರ್ತಿದ್ಲು. ಮನ್ಸಿಗೆ ತುಂಬ ಖುಷಿ ಆಗ್ತಿತ್ತು. ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಇವತ್ತು ಹೆಂಗಾದರೂ ಮಾಡಿ ಲವ್ ಪ್ರಪೋಸ್ ಮಾಡಬೇಕಂತ ಕಾಯ್ತಾ ಇದ್ದೆ. ವೆಯ್ಟ್ ಮಾಡ್ತಾನೇ ಇದ್ದೆ. ಕೊನೆಗೂ ಅವಳು ಬರಲೇ ಇಲ್ಲ. ಮನ್ಸಿಗೆ ತುಂಬ ನೋವಾಯಿತು. ಎಕ್ಸ್ಕ್ಯೂಸ್ ಮೀ ಅಂತ ಒಂದು ವಾಯ್ಸ್. ತಿರುಗಿ ನೋಡಿದ್ರೆ ಶಾಕ್. ಹಲೋ, ಎಲ್ಲಿದ್ಯಾ ಭವಾನಿ? ನನ್ನ ಫ್ರೆಂಡ್ಗೆ ಲವ್ ಫೇಲ್ಯೂರ್. ಸೂಸೈಡ್ ಮಾಡ್ಕೊಳಕ್ಕಂತ ಸೌತ್ ಎಂಡ್ ಸರ್ಕಲ್ ಇಂಪ್ರೆಸ್ ಬಿಲ್ಡಿಂಗ್ ಮೇಲೆ ಬಂದಿದ್ದಾನೆ. ಅವನ್ನ ಕಳ್ಸ್ಕೊಟ್ಬಿಟ್ಟು ಸಾಯಂಕಾಲ ಸಿಗ್ತೀನಿ. ವಾವ್, ಕೇಳೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ. 5 minutes, ನಾನು ಇಲ್ಲೇ ಇದ್ದೀನಿ, ಬಂದೆ. ಹೌದಾ? ನೀವು ಕಂಟಿನ್ಯೂ ಮಾಡಿ ಬಾಸ್. ಎಕ್ಸ್ಕ್ಯೂಸ್ ಮೀ ಅಂತ ಒಂದು ವಾಯ್ಸ್. ತಿರುಗಿ ನೋಡಿದ್ರೆ ಶಾಕ್. ನನ್ನ ಗರ್ಲ್ ಫ್ರೆಂಡ್. ನಾನು ಲವ್ ಪ್ರಪೋಸ್ ಮಾಡೋಣ ಅಂತ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಅವಳು ನನಗೆ ಐ ಲವ್ ಯು ಹೇಳಿ ಇರಿಂಗ್ ಹಾಕೋದ್ಲು. ಹಂಗಂದ್ರೆ ನಿನ್ನ ಲವ್ ವರ್ಕೌಟ್ ಆಯ್ತು.
ಹಲೋ. ಎಲ್ಲಿದ್ಯಾ? ಮಗ ನನ್ನ ಫ್ರೆಂಡ್ಗೆ ಲವ್ ಫೇಲಿಯರ್, ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿದ್ದಾನೆ. ಇನ್ನೊಂದು ಹಾಫ್ ಆನ್ ಅವರ್ ಮೇಲಕ್ಕೆ ಹೋಗೋಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಂದ್ಬಿಡ್ತೀನಿ. ನೀವು ಹೇಳಿ ಬಾಸ್. ಅದಾದಮೇಲೆ ನಾವಿಬ್ಬರು ಪಾರ್ಕ್, ಕಾಫಿ ಡೇ, ಬೈಕ್ ಲಾಂಗ್ ಜರ್ನಿ, ಹೀಗೆ ಲೈಫ್ ಎಂಜಾಯ್ ಆಗಿದೆ. ಎಕ್ಸ್ಕ್ಯೂಸ್ ಮೀ. ಏ ಹಾಯ್. ಹಾಯ್. ಬಾಬಾ ಕುತ್ಕೋ. ನನ್ನ ಫ್ರೆಂಡ್ ಕಾವ್ಯ. ಹಾಯ್. ನಮಸ್ಕಾರ. ನಮಸ್ಕಾರ. ಹಾಯ್. ಇಟ್ಸ್ ಓಕೆ. ಒಂದು ಪೆಗಾಗ್ತೀರಾ? ಪರವಾಗಿಲ್ಲ. ನೀವು ಕಂಟಿನ್ಯೂ ಮಾಡಿ ಬಾಸ್. 1 ನಿಮಿಷ ಇರು ಭವಾನಿ. ಸರ್, ನೀವು ಸಾಯ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಪಾಯ್ಸನ್ ಕೂಡ ಸಾಯ್ತೀರಾ? ನೇಣು ಹಾಕ್ಕೊಂಡು ಸಾಯ್ತೀರಾ? ಇಲ್ಲ ಈ ಬಿಲ್ಡಿಂಗ್ ಮೇಲಿಂದ ಬಿ ಸಾಯ್ತೀರಾ? ಒಂದು ಸ್ಮೈಲ್ ಕೊಡಿ, ಫೋಟೋ ತಗೋತೀರಿ. ಯಾಕಂದ್ರೆ ಪೇಪರಲ್ಲಿ ಅವಾಗ ಹಾಕಿದ್ರೇ ಚೆನ್ನಾಗಿ ಕಾಣೋದು. ಸ್ಮೈಲ್. ಥ್ಯಾಂಕ್ ಯು. ಸರ್, ಇನ್ನೊಂದು ಡೌಟು. ನೀವು ಸತ್ತರೆ ನಿಮ್ಮ ಬಾಡಿನ ಬೆಂಕಿಲಿ ಸುಟ್ಟಾಕ್ಬೇಕಾ ಇಲ್ಲ ಮಣ್ಣಲ್ಲಿ ಮುಚ್ಚಬೇಕಾ? ನಿಮ್ಗೆ ಯಾವ ಥರ ಇಷ್ಟ? ನನಗೆ ನಿಮ್ಮ ಬಾಡಿನ ಬೆಂಕಿಲಿ ಸುಟ್ಬಿಟ್ಟು ಆ ಬೂದಿನ ಮಣ್ಣಲ್ಲಿ ಮುಚ್ಚಾಕ್ಬೇಕು, ಅದಿಷ್ಟ. ಹೇಯ್, ಸುಮ್ಮನೆ ಇರೆ ಪಾಪ. ನೀವು ಹೇಳಿ ಬಾಸ್. ಒಂದಿನ ನಾನು ಮನೇಲಿದ್ದೆ. ನನ್ನ ಗರ್ಲ್ ಫ್ರೆಂಡ್ ಫೋನ್ ಮಾಡಿ ಅರ್ಧ ಅವರಲ್ಲಿ ಓರಿಯನ್ ಮಾಲ್ ಬರೋಕೆ ಹೇಳಿದ್ಲು. ನಾನು ಹೋದೆ. ನನಗೂ ಸೇರಿಸಿ 2 ಟಿಕೆಟ್ ತಗೊಂಡು ಕಾಯ್ತಾ ಇದ್ಲು. ಥಿಯೇಟರ್ ಒಳಗಡೆ ಹೋದ್ವಿ. ಒಂದು ಡಬ್ಬ ಫಿಲ್ಮ್, ಜನನೇ ಇಲ್ಲ. ಒಂದು 45 ಜನ ಇರ್ಬೋದು. ಕಾರ್ನರ್ ಸೀಟ್ ಕರ್ಕೊಂಡು ಕೂರಿಸಿದ್ಲು. ಲೈಟ್ ಆಫ್ ಆಯ್ತು. ಹಂಗೆ ಅವ್ರ ಕೈ ನನ್ನ ಯಾರೋ ನೀವು, ಯಾರೋ ನೀವೆಲ್ಲ, ಯಾರೋ ಯಾರೋ. ದುಡ್ಡು ಎಷ್ಟಿದೆ ತೆಗಿಯೋ, ಕುತ್ಕೆ ಕುಯ್ದಾಕ್ಬಿಡ್ತೀನಿ. ಕೊಡಲಿ ಮೊಬೈಲ್ ಕೈಯಲ್ಲಿ ಇರುವ ರಿಂಗ್ನ ಬಿಚ್ಚೋ. ಕೈಯಲ್ಲಿ ಇರೋ ರಿಂಗ್ ಬಿಚ್ಚು. ATM ಪಾಸ್ವರ್ಡ್ ಹೇಳೋ. 6598. ಪ್ಲೀಸ್ ನನ್ನ ಬಿಟ್ಬಿಡು. ನಿನ್ನ ಬಿಟ್ರೆ ಪೊಲೀಸ್ನವ್ರಿಗೆ ಹೇಳ್ತೀಯಾ? ಅದರಿಂದ ನಿನ್ನ ಸಾಯಿಸ್ಲೇಬೇಕು. ಇಲ್ಲ 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 ಇಲ್ಲ, ದೇವರಣಿಗೂ ನಾ ಯಾರುಗಳಿಲ್ಲ. ಪ್ಲೀಸ್ ನೀನ್ ಬಿಟ್ಬಿಡ್ತೀನಿ. ಏನ ಪೊಲೀಸ್ ಗಿಲೀಸ್ ಕೇಳಿದ್ರೆ ನಿನ್ನ ID ಪ್ರೂಫ್ ನನ್ನ ಹತ್ರ ಇದೆ. ಮನೆಗೆ ಹುಡುಕ ಬಂದು ಸಾಯಿಸ್ಬಿಡ್ತೀನಿ. ಹೋಗೋ. ಲೋ, ಎದ್ದು ಓಡ್ ಬರುತ್ತಾನೆ. ಗುತ್ಕೆಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ, ಹೆಂಗೆ ಎದ್ಬೇಕಾಗತ್ತೆ? ಬಾಸ್, ನಿಮ್ಮ ಲವ್ ಸ್ಟೋರಿನ ಕಂಟಿನ್ಯೂ ಮಾಡಿ. ಅಯ್ಯೋ ನನ್ನ ಮಗನೇ, ನನ್ನ ಪ್ರಾಣ ಹೋಗಿ ನನ್ನ ಪ್ರಾಣ ಬಂದಿದ್ದೆ. ಇಂಥ ಟೈಮಲ್ಲಿ ನಿಂಗೆ ರೊಮ್ಯಾನ್ಸ್ ಬೇಕಾ? ಹೋಗ್ರ, ಅವಳು ಲವ್ ಸ್ಟೋರಿನೇ ಬೇಡ. ಚಂದ್ರು, ನೀನು ಸಾಯ್ಬೇಕು ಅಂತ ಇದ್ದೆ. ನಾವು ಬಂದಿರೋದ್ರಿಂದ ನೀನು ಬಚಾವಾದೆ. ನಮ್ಮ ಜೊತೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ನೀನು ಸಾಯ್ಬೇಕು ಅಂತ ಬಂದಿರೋ ಉದ್ದೇಶನೇ ಮರ್ತ್ಬಿಟ್ಟೆ. ಪ್ರಪಂಚ ತುಂಬ ದೊಡ್ಡದು. ಸ್ವಲ್ಪ ಹೊರಗಡೆ ಬಂದು ನೋಡು. ಲೈಫಲ್ಲಿ ಪ್ರತಿಯೊಬ್ಬ ಮನುಷ್ಯಂಗೂ ಡೈಲಿ ಒಂದೊಂದು ಚಾಲೆಂಜ್ ಇರುತ್ತೆ. ಆ ಚಾಲೆಂಜ್ ಮುಂದೆ ಲವ್ ಅನ್ನೋದು ಒಂದು ಸಮಸ್ಯೆನೇ ಅಲ್ಲ. ಲೈಫಲ್ಲಿ ಏನೇ ಸಮಸ್ಯೆ ಬಂದರೂ ಅದನ್ನು ಎದುರು ನಿಂತು ಹೋರಾಡಬೇಕು. ಆವಾಗಲೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಅದನ್ನು ನಿನಗೆ ತಿಳಿಸೋಕೇನೆ ಈ ಚಿಕ್ಕ ಡ್ರಾಮಾ. ಲೈಫ್ ಫೇಲಿಯರ್ ಇಸ್ ನಾಟ್ ದ ಎಂಡ್, ಇಟ್ ಇಸ್ ದ ಬಿಗಿನಿಂಗ್ ಆಫ್ ದ ಲೈಫ್. ಲೈಫ್ ನೋಡ್ಕೊಳ್ಳಿ ಬಾಸ್. ನನ್ನ ಲೈಫ್ನಲ್ಲಿ ನಾನು ಮುಟ್ಟಾಗಿ ಕೆಲಸ ಮಾಡೋಕ್ಕೆ ಹೋಗಿದ್ದೆ. ಆದರೆ ನನ್ನ ಫ್ರೆಂಡ್ಸ್ ಅವ್ರ ಬುದ್ಧಿ ಉಪಯೋಗಿಸಿ ನನ್ನ ಕಾಪಾಡಿದ್ರು. ಲವ್ ಫೇಲ್ಯೂರ್ ಇಸ್ ನಾಟ್ ಆ್ಯನ್, ಇಟ್ಸ್ ಅ ಬಿಗಿನಿಂಗ್ ಆಫ್ ಲೈಫ್ ಅಂತ ನನ್ನ ಫ್ರೆಂಡ್ಸ್ ಒಂದು ಟೀಚರ್ಸ್ ಥಿಂಗ್ಸ್ ಬಾಟಲಿಂದ ನನಗೆ ಲೈಫ್ನ ಅರ್ಥ ಮಾಡಿಸಿದ್ರು. ಇವಾಗ ಒಂದು ಒಳ್ಳೆ ಕೆಲಸ ಸಿಕ್ಕಿ ನನ್ನ ಫ್ಯಾಮಿಲಿ ಜೊತೆ ತುಂಬ ಸಂತೋಷವಾಗಿದ್ದೀನಿ. ನನಗೆ ಮೋಸ ಮಾಡಿಬಿಟ್ಟು ಹೋದ ಹಳೆ ಲವರ್ಗಿಂತ ಒಂದು ಒಳ್ಳೆ ಮನಸ್ಸಿರೋ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಾಳೆ.